Praise the Lord. Greetings to you all in the name of our Lord and Savior Jesus Christ. Today's Bible verse, Colossians chapter 1 verse 13. He rescued us from the power of darkness and brought us safe into the kingdom of his dear son. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಹೌದು, ಇಲ್ಲಿ ನಾವು ಯೇಸು ಕ್ರಿಸ್ತನು ಸರ್ವ ಸೃಷ್ಟಿಗೆ ಉತ್ಕೃಷ್ಟ ಸ್ಥಾನದಲ್ಲಿದ್ದಾನೆ ಎನ್ನುವಂತಹ ವಾಕ್ಯವನ್ನ ಇಲ್ಲಿ ನಾವು ಕಲಿತುಕೊಳ್ಳುತ್ತಾ ಇದ್ದೇವೆ. ಇಲ್ಲಿ ಪೌಲನ ಮೂಲಕವಾಗಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ನಮ್ಮ ಯೇಸು ಸ್ವಾಮಿ ಉತ್ಕೃಷ್ಟನಾಗಿದ್ದಾನೆ, ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ. ಹೌದು, ಆದುದರಿಂದ ನಮ್ಮ ಹೃದಯ ಕೃತಜ್ಞತೆಯಿಂದ ತುಂಬಿದಂಥದ್ದಾಗಿರಬೇಕು ಪ್ರಿಯರೇ. ನಾವು ಸಂತೋಷದಿಂದ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುವಂಥವರಾಗಿರಬೇಕು. ಇಲ್ಲಿ ಪೌಲನು ನಮಗೆ ನಾವು ಮಾಡಬೇಕಾದ ಕಾರ್ಯಗಳನ್ನು ತಿಳಿಸಿಕೊಡ್ತಾ ಇದ್ದಾನೆ. ಮೊದಲನೇದಾಗಿ ಯಾವುದನ್ನು ತಿಳಿಸಿಕೊಡ್ತಾ ಇದ್ದಾನೆ ಅಂದರೆ, ಅಂಧಕಾರದ ದೊರೆತನದಿಂದ ಬಿಡಿಸಿರ್ತಕ್ಕಂಥ ನಮ್ಮ ತಂದೆಯಾದ ದೇವರನ್ನು ನಾವು ಸ್ತೋತ್ರ ಸಲ್ಲಿಸಬೇಕು ಎಂಬುದಾಗಿ. ಹೌದು, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿದ್ದಾರೆ. ಎರಡನೆಯದಾಗಿ ನಾವು ನೋಡ್ತೇವೆ, ಪ್ರಿಯ ಕುಮಾರನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನಾವು ನಮ್ಮ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಬೇಕು ಎಂಬುದಾಗಿ. ಮೂರನೆಯದಾಗಿ ನಾವು ನೋಡ್ತೇವೆ, ಬೆಳಕಿನ ರಾಜ್ಯದಲ್ಲಿರುವ ಭಕ್ತರೊಂದಿಗೆ ನಮ್ಮನ್ನೂ ಕೂಡ ಸೇರಿಸಿಕೊಂಡಿದ್ದಾರೆ. ಅದರಲ್ಲಿ ಸೇರಿಸುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆದುದರಿಂದ ನಾವು ನಮ್ಮ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಬೇಕು ಪ್ರಿಯರೇ. ಹೌದು, ಮೊದಲನೆಯದಾಗಿ ನಾವು ನೋಡಿದೆವು, ಅಂಧಕಾರದ ದೊರೆತನದಿಂದ ದೇವರು ನಮ್ಮನ್ನು ಬಿಡಿಸಿದ್ದಾರೆ ಎಂಬುದಾಗಿ. ಹೌದು, ಈ ಪ್ರಪಂಚ ಅಂಧಕಾರದಿಂದ ತುಂಬಲ್ಪಟ್ಟಿದೆ, ಅಂಧಕಾರದೊಳಗೆ ಮುಳುಗಿ ಹೋಗಿದೆ. ಈ ಅಂಧಕಾರದ ಲೋಕಾಧಿಪತಿಗೆ ಪ್ರಪಂಚ ಒಳಪಟ್ಟಿದೆ, ಪ್ರಪಂಚ ಅಧೀನವಾಗಿದೆ. ನಾವು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳನ್ನು ನೋಡಲಾರದ ಹಾಗೆ ಈ ಅಂಧಕಾರದ ಅಧಿಪತಿ ನಮ್ಮ ಮನೋನೇತ್ರಗಳನ್ನು ಕುರುಡು ಮಾಡಿಬಿಟ್ಟಿದ್ದಾನೆ. ಅನೇಕ ವಿಧವಾದ ಕಟ್ಟುಗಳಿಗೆ, ಅನೇಕ ವಿಧವಾದ ಬಂಧನಗಳಿಗೆ ನಮ್ಮನ್ನ ಸಿಲುಕಿಸಿ ನಮ್ಮನ್ನ ಗುಲಾಮರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಯೇಸು ಸ್ವಾಮಿ ಒಂದು ಸಾರಿ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಂತ ಒಬ್ಬ ವ್ಯಕ್ತಿಯನ್ನು ಸಂಧಿಸುತ್ತಾರೆ. ಇದನ್ನು ನಾವು ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅವನು ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದನು. ಅವನು ಯಾವಾಗಲೂ ಸಮಾಧಿಯ ಬಳಿಯೇ ಇರುತ್ತಾ ಇದ್ದನು. ಅವನ ಸ್ಥಿತಿ ಶೋಚನೀಯವಾಗಿತ್ತು. ಆದರೆ ನಮ್ಮ ಯೇಸು ಸ್ವಾಮಿ ಅಲ್ಲಿ ಬಂದಾಗ ಅವನಿಗೆ ಬಿಡುಗಡೆಯನ್ನು ಕೊಟ್ಟರು. ಹೌದು, ನಮ್ಮ ಪ್ರಾಣವನ್ನು, ನಮ್ಮ ಆತ್ಮವನ್ನು, ನಮ್ಮ ಶರೀರವನ್ನು ಸಕಲ ವಿಧವಾದ ಅಂಧಕಾರದ ಕ್ರಿಯೆಗಳಿಂದ ನಮ್ಮ ಯೇಸು ಸ್ವಾಮಿ ನಮಗೆ ಬಿಡುಗಡೆ ಮಾಡುವರು. ಇಂದೇ ಕ್ರಿಸ್ತನ ಬಳಿಗೆ ಬಂದು ಪ್ರಾರ್ಥನೆ ಮಾಡೋಣ, ನಮ್ಮನ್ನು ನಾವು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಒಪ್ಪಿಸಿಕೊಡೋಣ. ಆಗ ಯೇಸು ಸ್ವಾಮಿ ಅಂಧಕಾರದ ದೊರೆತನಗಳಿಂದ ನಮಗೆ ಬಿಡುಗಡೆ ಮಾಡುತ್ತಾರೆ. ಎರಡನೆಯದಾಗಿ ನಾವು ನೋಡಿದ್ದೇವೆ, ಪ್ರಿಯ ಕುಮಾರನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾರೆ ಎಂಬುದಾಗಿ. ಹೌದು, ನಮ್ಮನ್ನು ವಿಮೋಚಿಸಿದ ಆತನು ತನ್ನ ಪ್ರಿಯ ಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಅಧೀನಕ್ಕೆ ನಮ್ಮನ್ನು ಮಾಡಿದ್ದಾರೆ. ತನ್ನ ಕುಮಾರನ ದೇಹದಲ್ಲಿ ಉಂಟಾಗಿರ್ತಕ್ಕಂಥ ಮರಣದ ಮೂಲಕ ನಮ್ಮನ್ನು ಪರಿಪೂರ್ಣಗೊಳಿಸಿದ್ದಾರೆ. ತನ್ನ ರಾಜ್ಯವನ್ನು ನಮ್ಮೊಳಗೆ ಸ್ಥಾಪಿಸಿರ್ತಕ್ಕಂಥ ಯೇಸು ಕ್ರಿಸ್ತನು ಮಹಿಮೆಯ ರೂಪದಲ್ಲಿ ನಮ್ಮೊಳಗೆ ವಾಸಿಸಲಿಕ್ಕೆ ಬಯಸುತ್ತಾರೆ ಪ್ರಿಯರೇ. ಆದುದರಿಂದ ಇಂದೇ ನಾವು ಕ್ರಿಸ್ತನನ್ನು ನಮ್ಮ ಹೃದಯದೊಳಗೆ ಸೇರಿಸಿಕೊಳ್ಳೋಣ. ಮೂರನೆಯದಾಗಿ ನಾವು ಯಾವುದಕ್ಕಾಗಿ ಸ್ತೋತ್ರ ಮಾಡಬೇಕೆಂದರೆ, ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾರೆ. ಆದುದರಿಂದ ತಂದೆಯಾದ ದೇವರಿಗೆ ನಾವು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಬೇಕೆಂಬುದಾಗಿ ಪೌಲನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಪ್ರಿಯರೇ. ಹೌದು, ಕರ್ತನಿಂದ ನಾವು ಅನೇಕ ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದೇವೆ. ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸಿರುವಂತಹ ದೇವರನ್ನು ನಾವು ಕೃತಜ್ಞತಾ ಸ್ತುತಿಯಿಂದ ಕೊಂಡಾಡಬೇಕು, ಆತನನ್ನು ಆರಾಧಿಸಬೇಕು, ಆತನಿಗೆ ಸ್ತುತಿಸಬೇಕು ಮತ್ತು ನಾವು ಆತನಲ್ಲಿ
ಆನಂದಿಸಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವ. ನೀವು ನಮ್ಮನ್ನು ಅಂಧಕಾರದ ಶಕ್ತಿಯಿಂದ ಬಿಡಿಸಿದ್ದೀರಿ ದೇವ. ನಿಮ್ಮ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದ್ದೀರಿ ದೇವ. ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ನಮ್ಮನ್ನು ನಿಮ್ಮ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದೀರಿ ದೇವರೇ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ದೇವರೇ. ಇವರಲ್ಲಿ ಅನೇಕರು ಈ ಪ್ರಪಂಚದ ಅಂಧಕಾರದ ಅಧಿಪತಿಯ ಅಧೀನಕ್ಕೆ ಒಳಗಾಗಿದ್ದಾರೆ ದೇವ. ಇವರನ್ನು ಬಿಡುಗಡೆ ಕೊಡು ಸ್ವಾಮಿ. ಪಾಪದ ಬಂಧನಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಇವರು ಯಾವುದಕ್ಕೆ ಗುಲಾಮರಾಗಿದ್ದಾರೋ ಅದರಿಂದ ಇವರು ಹೊರಬರಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ಎಲ್ಲ ಕಟ್ಟುಗಳಿಂದ, ಎಲ್ಲ ವಿಧವಾದ ಬಂಧನಗಳಿಂದ ಇವರಿಗೆ ಬಿಡುಗಡೆ ಕೊಡು ಸ್ವಾಮಿ. ಇವರ ಜೊತೆಗೇ ಇದ್ದು ನಡೆಸು. ಇವರು ನಿನ್ನನ್ನು ಸ್ತುತಿಸಲಿಕ್ಕೆ, ಕೊಂಡಾಡಲಿಕ್ಕಾಗುವಂತೆ ಅಂತಹ ಒಂದು ಭಾಗ್ಯಕರವಾದ ಜೀವಿತವನ್ನು ಇವರಿಗೆ ಕೊಟ್ಟು ದಯಪಾಲಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.